ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಬಕ್ಷಿ ಗಾರ್ಡನ್ನಲ್ಲಿ ಒಂದು 2 ಅಂತಸ್ತಿನ ಕಟ್ಟಡ ವಾಲ್ಕೊಂಡು ನಂತರ ಕೆಳಗೆ ಬೀಳುವಂತದ್ದಾಗಿದೆ. ಈ ಒಂದು ಕಟ್ಟಡದಲ್ಲಿ ನಟೇಶ್ ಕ್ಲಿನಿಕ್ ಅಂತ ಹೇಳಿ ಒಂದು ಕ್ಲಿನಿಕ್ ಅನ್ನ ನಡೆಸಲಾಗ್ತಿರುತ್ತೆ. ಆದರೆ ಈ ಕಟ್ಟಡ ಸುಮಾರು ಒಂದು 50 ವರ್ಷ ಹಳೆಯದ್ದು. ಮತ್ತೆ ಮೊದಲ ಫ್ಲೋರ್ನಲ್ಲಿ ಅಂದ್ರೆ ಮೊದಲ ಫ್ಲೋರ್ ಏನು ಕಾಣಿಸ್ತದೆ ಆ ಮೊದಲ ಫ್ಲೋರ್ನಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇರೋದು. ಕೆಳಗಡೆ ಏನಿದೆ ಈಗಾಗಲೇ ನೆಲಕ್ಕೆ ಕುಸಿದು ಅಂಟಿಕೊಂಡಿರುವಂತ ಕೆಳಗಡೆ ಏನಿದೆ ಈ ಕೆಳಗಡೆ ಭಾಗದಲ್ಲಿ ನಟೇಶ್ ಕ್ಲಿನಿಕ್ ಇರುತ್ತೆ. ನಟೇಶ್ ಕ್ಲಿನಿಕ್ ಒಳಗಡೆ ಇದ್ದಂತ ಓರ್ವ ಮಹಿಳೆಯನ್ನ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಬಿಲ್ಡಿಂಗ್ ಕುಸಿದಿದೆ ಅದ್ರ ಕೆಳಗಡೆ ಏನೊಂದು ಕಿಂಡಿ ರೀತಿಯಲ್ಲಿ ಕಾಣ್ತಿದೆ ಆ ಒಂದು ಜಾಗದಿಂದ ಮಹಿಳೆಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡುವಂತ ಕೆಲಸವನ್ನು ಅಗ್ನಿಶಾಮಕ ಅಧಿಕಾರಿಗಳು ಮಾಡಿದ್ದಾರೆ. ಆಕೆ ಒಳಗಡೆ ಸಿಲ್ಕೊಂಡಿದ್ರು ಮತ್ತೆ ಕಿರ್ಚಾಡ್ತಾ ಇದ್ರು. ಅದಕ್ಕಿಂತ ಮೊದಲನೇದಾಗಿ ಸುಮಾರು ಒಂದು 10-15 ಜನ ಏನು ಒಳಗಿದ್ರು ಅವರೆಲ್ಲರೂ ಸಹಿತ ಹೊರಗೆ ಬಂದಿದ್ದಂತ ರಕ್ಷಣೆ ನಂತರದಲ್ಲಿ ಒಳಗಿದ್ದಂತ ಇಬ್ಬರ ಪೈಕಿ ಕೊನೆಗೆ ಒಬ್ಬರನ್ನ ಆ ಒಂದು ಕಿಂಡಿಯಿಂದ ರಕ್ಷಣೆ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು, ಪೊಲೀಸರು, ಜಿಬಿ ಅಧಿಕಾರಿಗಳು ಎಲ್ಲರೂ ಸಹಿತ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಈ ಒಂದು ಕಟ್ಟಡವನ್ನ ಕೆಳಕ್ಕೆ ಅಂದ್ರೆ ನೆಲಸಮ ಮಾಡಬೇಕು ಅನ್ನೋ ಅದನ್ನ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಇದನ್ನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿಡ್ಲಿಕ್ಕಾಗಲ್ಲ. ಹೀಗಾಗಿ ಇದನ್ನ ನೆಲಸಮಗೊಳಿಸಬೇಕು ಅನ್ನೋದನ್ನ ಅಧಿಕಾರಿಗಳು ತೀರ್ಮಾನ ಮಾಡಿ ಕೆಲಸವನ್ನು ಮಾಡ್ತಾರೆ. ಈ ಕಟ್ಟಡದ ಪಕ್ಕದಲ್ಲಿ ಅಂದ್ರೆ ಕಟ್ಟಡದಿಂದ ಆ ಬಲಭಾಗಕ್ಕೆ ಏನ್ ಕಾಣಿಸುತ್ತೆ ಅಲ್ಲಿ ಇನ್ನೊಂದು ಹೊಸ ಕಟ್ಟಡದ ಕನ್ಸ್ಟ್ರಕ್ಷನ್ ಅನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಈ ನಡುವೆ ಹಳೆ ಕಟ್ಟಡ ಸುಮಾರು ಒಂದು 50 ವರ್ಷದ್ದು. ಈ ಕಟ್ಟಡಕ್ಕೆ ಯಾವುದೇ ಪಿಲ್ಲರ್ಸ್ ಇಲ್ಲ. ಇದು ಇಟ್ಟಿಗೆಗಳ ಮೇಲೆ ಇಟ್ಟಿಗೆಯನ್ನ ಕಟ್ಟಿರೋ ರೀತಿಯಲ್ಲಿ ಹಳೆ ಮಾದರಿಯಲ್ಲಿ ಒಂದು ಕಟ್ಟಡವನ್ನ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಸದ್ಯಕ್ಕೆ ಯಾವುದೇ ಜೀವಾಪಾಯಗಳು ಆಗಿಲ್ಲ. ಒಳಗಿದ್ದಂತ ಒಬ್ಬರನ್ನ ರಕ್ಷಣೆ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮುಂದಿನ ಹಂತದಲ್ಲಿ ಸಂಪೂರ್ಣ ಕಟ್ಟಡವನ್ನ ನೆಲಸಮ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.